ನಮಸ್ತೆ, ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ನಾನು ಎಚ್ ಎನ್ ಚಂದ್ರಶೇಖರ್. ದಯಮಾಡಿ ಸ್ನೇಹಿತರೆ, ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರುಗಳಿಗೆ ಮತ್ತು ಬಂಧುಗಳಿಗೆ ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಛಾವ ಸಿನಿಮಾನ ನೀವು ನೋಡಿರ್ಬೋದು. ಸಂಭಾಜಿ ಮಹಾರಾಜರ ಅದ್ಭುತವಾದ ಒಂದು ಕತೆ. ಹೇಗೆ ಮೊಘಲರು, ಅದರಲ್ಲೂ ವಿಶೇಷವಾಗಿ ಔರಂಗಜೇಬ ಎಷ್ಟು ಭೀಭತ್ಸ ಕ್ರೌರ್ಯವನ್ನು ಹಿಂದೂಗಳ ಮೇಲೆ ಮಾಡ್ತಾ ಇದ್ದ ಅಂಥದ್ದನ್ನು ತೋರಿಸಿರ್ತಕ್ಕಂತಹ ಚಿತ್ರ. ಅಕಸ್ಮಾತ್ ಯಾರಾದರೂ ಆ ಚಿತ್ರ ನೋಡದೇ ಇದ್ದರೆ ದಯಮಾಡಿ ಹೋಗಿ ನೋಡಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದುರಾದೃಷ್ಟನೇ ಏನೋ, ನಾವು ಈ ನೆಹರು ನಂತರ ಯಾವ ರೀತಿ ಪಠ್ಯಪುಸ್ತಕಗಳನ್ನ ಓದ್ಕೊಂಬರ್ತಾಯಿದ್ದೀವಿ ಅಂತ ಹೇಳಿದ್ರೆ, ಯಾರು ನಮ್ಮ ಮೇಲೆ ಆಕ್ರಮಣ ಮಾಡಿ, ದೌರ್ಜನ್ಯ ಮಾಡಿ, ಅತ್ಯಾಚಾರಗಳನ್ನ ಮಾಡಿದ್ರು, ಈ ವಿದೇಶಿ ಆಕ್ರಮಣಕಾರರು, ಮೊಘಲರು, ಬ್ರಿಟಿಷರು, ಇವ್ರನ್ನೆಲ್ಲ ಹೀರೋಗಳ ಥರ ನಮ್ಮ ಪುಸ್ತಕದಲ್ಲಿ ಓದಿದ್ವಿ. ಆದರೆ ಯಾವ ನಮ್ಮ ಹಿಂದೂ ರಾಜ ಮಹಾರಾಜರು ಬಹಳ ಶೌರ್ಯದಿಂದ, ಬಲಿದಾನಗಳಿಂದ ಈ ಮಾತೃಭೂಮಿಯನ್ನು ರಕ್ಷಣೆ ಮಾಡಿದ್ರು, ಅವ್ರ ಬಗ್ಗೆ ನಮಗೆ ಕಲ್ಪನೆಯೇ ಇಲ್ಲ. ದಯಮಾಡಿ ಛಾವಾ ಮೂವಿ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಲೇಬಿಡಿ, ದಯಮಾಡಿ ನೋಡಿ. ಏಕೆಂತೇಳಿದ್ರೆ ಇವತ್ತೇನಾಗ್ಬಿಟ್ಟಿದೆ, ಹಿಂದೆ ಮೊಘಲರು ಹಿಂಗೆ ಅತ್ಯಾಚಾರ ಮಾಡ್ತಿದ್ರು, ಅನಾಚಾರಗಳು ಮಾಡ್ತಿದ್ರು, ಕ್ರೌರ್ಯ ಮಾಡ್ತಿದ್ರು ಅಂತ ಹೇಳಿದ್ರೆ ಎಲ್ಲೋ ನಮ್ಮ ಯುವಕರಿಗೆ ಅಂತ ಶುರು ಮಾಡುತ್ತೆ, ಸುಮ್ಮನೆ ಮುಸಲ್ಮಾನರ ಬಗ್ಗೆ ಭಯ ಹುಟ್ಟಿಸೋದಕ್ಕೆ ಈ ಥರ ಹೇಳ್ತಾ ಇದ್ದಾರೆ ಅಂತೇಳಿ, ಇಸ್ಲಾಮೋಫೋಬಿಯಾ ಅಂತ ಅಂದ್ಕೊಂಬಿಡ್ತಾರೆ. ಆ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಕ್ರೌರ್ಯವನ್ನು ಈ ಮೊಘಲರು ಪ್ರದರ್ಶನ ಮಾಡ್ತಿದ್ರು ಅಂಥೇಳಿ. ಮತ್ತು ಇನ್ನೊಂದೇನೆಂದರೆ, ಆ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥದ್ದು ನಿಜವಾಗ್ಲೂ ನಡೆದಿತ್ತಲ್ಲ ಕ್ರೌರ್ಯ. ಏನು ಔರಂಗಜೇಬ ಸಂಭಾಜಿ ಮಹಾರಾಜರ ಮೇಲೆ ಕ್ರೌರ್ಯ ಮಾಡಿದ್ನಲ್ಲ, ಆ ಕ್ರೌರ್ಯದ ಒಂದು ಅಂಶ ಮಾತ್ರ. ಅಂದರೆ ನಿಜವಾಗ್ಲೂ ಅವನು ಮಾಡಿದ್ದು ಈ ತೋರಿಸಿರೋದಕ್ಕಿಂತ ಸಾವಿರಾರು ಪಟ್ಟು ದೊಡ್ಡದಾಗಿತ್ತು. ಊಹೆ ಮಾಡ್ಕೊಳ್ಳಿ, ಸಂಭಾಜಿ ಮಹಾರಾಜನ ಮೋಸದಿಂದ ಬಂಧನ ಮಾಡ್ತಾನೆ ಔರಂಗಜೇಬು. ಬಂಧನ ಮಾಡಿದ್ಮೇಲೆ ಅವನಿಗೆ ಒಂದು ಆಪ್ಷನ್ ಕೊಡ್ತಾರೆ ಸಂಭಾಜಿ ಮಹಾರಾಜರಿಗೆ, ಇಲ್ಲ ನೀನು ಮುಸ್ಲಿಮ್ ಆಗಿ ಕನ್ವರ್ಟ್ ಆಗು, ಆಗ ನಿನಗೆ ನಿನ್ನ ರಾಜ್ಯತ್ವವೆಲ್ಲ ಉಳ್ಕೊಳ್ಳುತ್ತೆ, ನಿನ್ನ ರಾಜ್ಯ ನಿನಗೆ ಉಳ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಸಾಯೋದಕ್ಕೆ ಸಿದ್ಧಾಗು. ಅದು ಎಂಥ ಸಾವು? ಚಿತ್ರಹಿಂಸೆಯ ಸಾವು. ಸಂಭಾಜಿ ಮಹಾರಾಜ ಸಾವಿಗೆ ಹೆದರಲಿಲ್ಲ. ಯಾವ ಕಾರಣಕ್ಕೂ ನನ್ನ ಧರ್ಮವನ್ನು ನಾನು ಬಿಡೋದಿಲ್ಲ ಅಂಥೇಳಿ ಬಲಿದಾನಕ್ಕೆ ಸಿದ್ಧ ಆಯಿತು ಆ ದೇಹ. ಸುಮಾರು 40-45 ದಿವಸಗಳ ಕಾಲ ಆ ಪಾಪಿ ಔರಂಗಜೇಬ ಎಷ್ಟು ಕ್ರೌರ್ಯವಾಗಿ, ಎಷ್ಟು ಅಮಾನುಷವಾಗಿ ಚಿತ್ರಹಿಂಸೆ ಕೊಟ್ಟ ಸಂಭಾಜಿ ಮಹಾರಾಜರಿಗೆ ಅಂತೇಳಿದ್ರೆ, ಅವರ ಕಣ್ಣನ್ನು ಕಿತ್ತ, ನಾಲ್ಗೆನ ಕತ್ತರಿಸ್ದ, ಜೀವಂತವಾಗಿದ್ದಲ್ಲಿ ಚರ್ಮವನ್ನು ಸುಲ್ದ, ಅದಕ್ಕೆ ಉಪ್ಪುಗಳನ್ನ ತುಂಬ್ದ, ಖಾರ ತುಂಬ್ದ, ಬದುಕಿದ್ದಾಗಲೇ ದೇಹದ ಒಂದೊಂದೇ ಅಂಗಗಳನ್ನ ಕತ್ತರಿಸಿ ಹಾಕೊಂಬಂದ. ಈಗಲಾದರೂ ನೀನು ಇಸ್ಲಾಂನ ಒಪ್ಕೋ, ಈಗಲಾದರೂ ಇಸ್ಲಾಮನ್ನ ಒಪ್ಕೋ ಅಂತೇಳಿ ಅವನು ಮಖಕ್ಕೆ ಹೋಗೋದ್ರು ಬಿಟ್ಟರೆ ಸಂಭಾಜಿ ಮಹಾರಾಜರು ಇಸ್ಲಾಂನ ಒಪ್ಪಕ್ಕೆ ರೆಡಿ ಆಗಲಿಲ್ಲ, ಹಿಂದೂ ಧರ್ಮ ಬಿಡೋಕ್ಕೆ ರೆಡಿ ಆಗಲಿಲ್ಲ. ಕಡೆಗೆ ತನ್ನ ಧರ್ಮಕ್ಕೋಸ್ಕರ ತನ್ನ ಪ್ರಾಣವನ್ನು ಸಮರ್ಪಣೆ ಮಾಡಿದ್ರು. ಈಗಿರೋ ವಿಷಯ ಏನಂತ ಹೇಳಿದ್ರೆ, ಶಿವಾಜಿ ಮಹಾರಾಜರು ಮುಂಚೆನೇ ತೀರೋಗಿದ್ರು. ಅದಾದಮೇಲೆ ಸಂಭಾಜಿ ಮಹಾರಾಜರನ್ನ ಕ್ರೂರವಾಗಿ ಕೊಂದ ಔರಂಗಜೇಬ. ಅದಾದಮೇಲೆ ಔರಂಗಜೇಬನ ಸಾವೇ ಆಗಾಯಿತು. ಇಷ್ಟೊಂದು ಪಾಪ ಮಾಡಿರ್ತಕ್ಕಂತಹ ಒಬ್ಬ ಪಾಪಿ ಯಾವ ಕಾರಣಕ್ಕೋಸ್ಕರ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿದ? ಇಡೀ ಭಾರತವನ್ನು ಗೆಲ್ಲಬೇಕು, ಅದರಲ್ಲೂ ದಕ್ಷಿಣ ಭಾರತವನ್ನೇನು ಗೆಲ್ಲಕ್ಕಾಗಿಲ್ಲ, ಅದನ್ನು ಗೆಲ್ಲಬೇಕು, ಇಡೀ ಮರಾಠ ಸಾಮ್ರಾಜ್ಯವನ್ನು ಗೆಲ್ಲಬೇಕು ಅಂತೇಳಿ ದಕ್ಷಿಣ ಭಾರತಕ್ಕೆ ದಂಡೆತ್ತಿ ಬಂದಿದ್ದ ಅವನು ದಕ್ಷಿಣ ಭಾರತವನ್ನು ಅಥವಾ ಮರಾಠನ ಗೆಲ್ಲಕ್ಕಾಯ್ತಾ? ಆಮೇಲೆ ಅವನ ಸಾವು ಹೇಗಿತ್ತು? ಖುಷಿಯಾಗಿ ಎಲ್ಲವನ್ನ ಗೆದ್ದಾಯಿತು ಅಂತ ಹೇಳ್ತಕ್ಕಂಥ ಖುಷಿಯಿಂದ ಒಬ್ಬ ಸುಲ್ತಾನ್ ಥರ ಸತ್ನ? ಇಲ್ಲ, ನಾಯಿ ಪಾಡು ಹೋಗಿತ್ತು ಅವ್ನು ಸಾಯ್ಬೇಕಾರೆ ಔರಂಗಜೇಬ್ದು. ನಾಯಿ ಪಾಡು, ನರ ಏನು ಹೇಳ್ತೀವಲ್ಲ ನಾವು, ನೊಂದು ಬೆಂದು ತೀರ್ಕೊಂಡ. ಮಾಡಿದ ಪಾಪ ಬಿಡಲಿಲ್ಲ ಅವನಿಗೆ. ನೋಡಿ, ಮರಾಠರ ಮೇಲೆ ಏನಕ್ಕೆ ಅವನಿಗೆ ದ್ವೇಷ ಶುರುವಾಯಿತು ಅಂಥೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಸರಿ ಹೇಳಿದ್ದೆ. ಶಿವಾಜಿ ಮಹಾರಾಜರನ್ನ ಯಾವ ರೀತಿಯೂ ಸೋಲ್ಸೋಕ್ಕೆ ಆಗಲ್ಲ ಔರಂಗಜೇಬನ ಕೈಲಿ. ಹಾಗಾಗಿ ಒಂದು ಸರಿ ಏನಾಗುತ್ತೆ, ಶಿವಾಜಿ ಮಹಾರಾಜರನ್ನ ಟ್ರೀಟಿಗೆ ಕರ್ಕೊಂಬ, ಒಂದು ಮಾತುಕತೆ ಕರ್ಕೊಂಬ ಅಂತೇಳಿ ಆಗ್ರಾಗೆ ಕರ್ಸ್ಕೊತಾನೆ ತನ್ನ ಆಸ್ಥಾನಕ್ಕೆ ಔರಂಗಜೇಬ. ಆಸ್ಥಾನಕ್ಕೆ ಶಿವಾಜಿ ಮಹಾರಾಜ ಹೋದಾಗ ಅವ್ರಿಗೆ ಸ್ವಲ್ಪ ಅವಮಾನ ಮಾಡ್ತಾರೆ ಅಂತೇಳಿದ್ರೆ ಅವ್ರನ್ನ 2ನೇ ಸಾಲಲ್ಲಿ ನಿಲ್ಲಿಸ್ತಾರೆ. ಈ ಮನ್ಸಬ್ದಾರ್ಗಳ ಜೊತೆ, ಮನ್ಸಬ್ದಾರ್ಗಳು ಅಂತೇಳಿದ್ರೆ ಈ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಸಣ್ಣ ಸೈನ್ಯ ಇಟ್ಕೊಂಡಿರ್ತಿದ್ರು, ಅವ್ರನ್ನ ಮನ್ಸಬ್ದಾರ್ಗಳು ಅಂತ ಕರೆಯೋರು. ಅವ್ರ ಜೊತೆ ಸಾಲಲ್ಲಿ ನಿಲ್ಲಿಸ್ತಾರೆ, ಅದು 2ನೇ ಸಾಲಲ್ಲಿ. ಯಾವ ಮಹಾರಾಜ ಜಸ್ವಂತ್ ಸಿಂಗ್ನ ಶಿವಾಜಿ ಸೋಲ್ಸಿರ್ತಾರೆ, ಆ ಜಸ್ವಂತ್ ಸಿಂಗು 1ನೇ ಸಾಲಲ್ಲಿ ನಿಂತಿರ್ತಾನೆ, ಅವ್ರ ಹಿಂದೆ ಇವರು ನಿಲ್ಸಿರ್ತಾರೆ. ಮತ್ತು ನಿಮಗೆ ಗೊತ್ತಿರಬೇಕಲ್ಲ, ಅಲ್ಲಿ ಮೊಘಲ್ ಬಾಲಿಶಾನ ಮುಂದೋದ್ರೆ ಯಾವ ರೀತಿ ಆಲಂಪ ಅಂತ ಹೇಳ್ಕೊಂಡು ಹೋಗಬೇಕು, ಕಣ್ ತಗ್ಸಿರ್ಬೇಕು, ಇವ್ಯಾವುದನ್ನು ಮಾಡಲ್ಲ ಶಿವಾಜಿ ಮಹಾರಾಜ. ಗುರಾಯಿಸ್ಕೊಂಡು ನೋಡ್ತಾರೆ ಔರಂಗಜೇಬ್ನ, ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಆಗಲ್ಲ. ಶಿವಾಜಿನ ಬಂಧನ ಮಾಡಿಬಿಡ್ತಾರೆ.
ಅವ್ರನ್ನ ಕರೆಸಿದ್ದೇನೆ ಟಿ ಮಾತಾಡೋದಕ್ಕೋಸ್ಕರ, ಮಾತುಕತೆ ಸಂದರ್ಭದಲ್ಲಿ ಬಂಧನ ಮಾಡೋಂಗಿಲ್ಲ. ಅದನ್ನೆಲ್ಲವನ್ನು ಮುರಿದುಬಿಟ್ಟು ಶಿವಾಜಿನ ಬಂಧನ ಮಾಡ್ತಾನೆ ಔರಂಗಜೇಬ. ಆದರೆ ಅಲ್ಲಿಂದ ಬುದ್ಧಿವಂತಿಕೆಯಿಂದ ಶಿವಾಜಿ ತಪ್ಪಿಸ್ಕೊಂಡು ಹೊರಟೋಗ್ತಾರೆ ಜೈಲಿಂದ. ತಪ್ಪಿಸ್ಕೊಂಡು ಹೋದ್ಮೇಲೆ ಮತ್ತೆ ಯಾವತ್ತೂ ಇವ್ರ ಕೈಗೆ ಸಿಗಲ್ಲ. ಹೋದವರೇನೆ ಅಲ್ಲಿನ ಪ್ರದೇಶಗಳನ್ನೆಲ್ಲ ಗೆದ್ದುಬಿಟ್ಟು ಛತ್ರಪತಿ ಅಂಥೇಳಿ ಸಿಂಹಾಸನಾಧೀಶರಾಗ್ಬಿಡ್ತಾರೆ ಶಿವಾಜಿ ಮಹಾರಾಜರು. ಅಂದರೆ ಇಡೀ ಸಾಮ್ರಾಜ್ಯದ ಚಕ್ರವರ್ತಿ ಅಂಥೇಳಿ ಸಿಂಹಾಸನಕ್ಕೆ ಇರ್ತಾರೆ. ಈ ಅವಮಾನವನ್ನು ಔರಂಗಜೇಬ್ಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅವನ ಜೀವನದ ಇಡೀ ಉದ್ದೇಶ ಒಂದೇ ಆಗಿಬಿಡುತ್ತೆ. ಅದೇನಂತ ಹೇಳಿದ್ರೆ ಶಿವಾಜಿನ ಸೋಲಿಸ್ಬೇಕು, ಮರಾಠ ಸೈನ್ಯವನ್ನು ಸೋಲಿಸ್ಬೇಕು, ಜೊತೆಗೆ ಇಡೀ ದಕ್ಷಿಣ ಭಾರತವನ್ನು ವಶಪಡಿಸ್ಕೋಬೇಕು ಅಂತ ಹೇಳಿ ಬೇರೆ ಎಲ್ಲ ಕೆಲಸ ಬದಿಗಿಟ್ಬಿಟ್ಟು ಇದೊಂದನ್ನೇ ಶುರು ಮಾಡ್ಕೊತಾನೆ. ಆದರೆ ಶಿವಾಜಿ ಮಹಾರಾಜ ಹುಡುಕೊಂಡೋಗಿ ಔರಂಗಜೇಬನ ಸೈನ್ಯವನ್ನು ಸೋಲ್ಸ್ಕೊಂಡ್ಬರ್ತಾನೆ. ದೊಡ್ಡ ಸೈನ್ಯವನ್ನು ಔರಂಗಜೇಬ್ ಕಳಿಸಿದಾಗ್ಲೂ ಕೂಡ ಶಿವಾಜಿ ಮಹಾರಾಜ ಅವನ್ನ ಹೊಡೆದೋಡಿಸ್ತಾ ಇರ್ತಾನೆ. ಔರಂಗಜೇಬ 1640 ನಾಸಿರ್ ಖಾನ್ ಅಂತಕ್ಕಂಥ ಒಬ್ಬ ಸೈನ್ಯಾಧಿಕಾರಿ ಜೊತೆಗೆ ಲಕ್ಷಾಂತರ ಸೈನ್ಯವನ್ನು ಕಳಿಸ್ತಾನೆ ಶಿವಾಜಿ ಮೇಲೆ. ಅದನ್ನು ಅಹಮದ್ ನಗರಲ್ಲಿ ಹೊಡೆದು ಬಿಸಾಕ್ತಾರೆ ಶಿವಾಜಿ ಮಹಾರಾಜು. ಅದಾದ 2 ವರ್ಷಕ್ಕೆ 1659 ಶೈಸ್ತಾ ಖಾನ್ ಸೈನ್ಯವನ್ನು ಪುಡಿಗಟ್ಟಿಬಿಡ್ತಾರೆ ಶಿವಾಜಿ ಮಹಾರಾಜರು ಪುಣೆನಲ್ಲಿ. ಹೀನಾಯವಾದ ಸೋಲಾಗುತ್ತೆ ಔರಂಗಜೇಬ್ಗೆ. ಕೇವಲ ಅಷ್ಟೇ ಅಲ್ಲ, ಮರಾಠರ ಭಾಳಷ್ಟು ಭೂಪ್ರದೇಶವನ್ನು ವಶಪಡಿಸ್ಕೊಂಬಿಟ್ಟು ಅತಿ ದೊಡ್ಡ ಸಾಮ್ರಾಜ್ಯದ ಅಧಿಪತಿಯಾಗಿ ಹೋಗ್ತಾರೆ ಶಿವಾಜಿ ಮಹಾರಾಜರು ತೀರ್ಕೊಳ್ಳೋವರೆಗೂ ಕೂಡ, ಅಂದರೆ 1680 ಅವರ ದೇಹಾಂತ ಆಗುತ್ತೆ, ಅವರಿಗೆ ಹುಷಾರಿಲ್ದಂಗಾಗಿ. ಅಲ್ಲಿವರೆಗೂ ಕೂಡ ಔರಂಗಜೇಬ್ಗೆ ಬಾಲ ಬಿಚ್ಚಕ್ಕಾಗಿರೋಲ್ಲ. ಆದರೆ ಯಾವಾಗ ಶಿವಾಜಿ ಮಹಾರಾಜರ ಸಾವಾಗುತ್ತೆ ಆಗ ಒಂದು ಆಪರ್ಚುನಿಟಿ ಇದೆ ಅಂತ ಅನಿಸ್ಬಿಡುತ್ತೆ ಔರಂಗಜೇಬ್ಗೆ. ಇನ್ನಾದರೂ ತನ್ನ ಕನಸನ್ನು ನೆನೆಸು ಮಾಡ್ಕೊಳ್ಳೋಣ ಅಂತೇಳಿ ತಾನೇ ಅಲ್ಲಿಂದ ದಂಡೆತ್ತಿ ಆಚೆ ಬಂದ್ಬಿಡ್ತಾನೆ. ಡೆಲ್ಲಿಯಿಂದ ಆಚೆ ಬಂದ್ಬಿಟ್ಟು ದಕ್ಷಿಣ ಭಾರತಕ್ಕೆ ಬಂದು ಯುದ್ಧಗಳನ್ನು ಶುರು ಮಾಡ್ತಾನೆ. ಆದರೆ ಶಿವಾಜಿ ನಂತರ ಸಂಭಾಜಿ ಮಹಾರಾಜರು ಆ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡಿರ್ತಾರೆ. ಸಂಭಾಜಿ ಮಹಾರಾಜ ವೆರಿ ಪವರ್ಫುಲ್ ಲೀಡರ್ ಆ್ಯಂಡ್ ಏಬಲ್ ಅಡ್ಮಿನಿಸ್ಟ್ರೇಟರ್. ಆಮೇಲೆ 1689 ಮೋಸದಿಂದ ಸಂಭಾಜಿ ಮಹಾರಾಜರನ್ನು ಸೆರೆ ಮಾಡ್ತಾರೆ, ಚಿತ್ರಹಿಂಸೆ ಕೊಟ್ಟು ಕೊಂದಾಗ್ತಾರೆ ಔರಂಗಜೇಬ. ಅದಾದ ಮೇಲೆ ಸಂಭಾಜಿ ಮಹಾರಾಜರ ಮಲತಮ್ಮ ರಾಜಾರಾಮ ಸಿಂಹಾಸನಕ್ಕೆ ಬರ್ತಾರೆ. ಈಗಲೂ ಕೂಡ ತನಗೆ ಚಾನ್ಸ್ ಇದೆ ಅಂತೇಳಿ ಔರಂಗಜೇಬ ರಾಜಾರಾಮರ ಮೇಲೂ ಅಟ್ಯಾಕ್ ಶುರು ಮಾಡಿದಾಗ ಅವರು ಅಲ್ಲಿಂದ ತಪ್ಪಿಸ್ಕೊಂಡೋಗಿ ಇನ್ನು ತಮಿಳುನಾಡಿನ ಚಿಂಚಿ ಕೋಟೆನಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿಂದ ಯುದ್ಧಗಳನ್ನ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಹಾರಾಣಿ ಯೇಸುಬಾಯಿ ಸಾಮ್ರಾಜ್ಯದ ಜವಾಬ್ದಾರಿ ತೊಗೊಂಡ್ಬಿಡ್ತಾರೆ. ಸುಮಾರು 8 ತಿಂಗಳುಗಳ ಕಾಲ ಮುಘಲ್ ಸೈನ್ಯವನ್ನು ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಮಾಡಿಸ್ಬಿಡ್ತಾರೆ. ಯಾರೊಬ್ಬರು ಹೆಂಗಸು ಈಗ ನಡೆಸ್ತಾ ಇರೋದು ಈಸಿಯಾಗಿ ಗೆದ್ಬಿಡ್ಬೇಕು ಅಂತೇಳಿ ಔರಂಗಜೇಬ್ ಹೋದ ಯಾವ ಯುದ್ಧದಲ್ಲೂ ಗೆಲ್ಲಕ್ಕಾಗಲ್ಲ. ನೋಡಿ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಘಟನೆ ಒಂದು ನಡೆಯುತ್ತೆ. ಸಂಭಾಜಿ ಮಹಾರಾಜರನ್ನ ಕ್ರೂರವಾಗಿ ಕೊಂದ ಮೇಲೆ ಆ ಕ್ರೂರತೆಯ ಬೆಂಕಿ ಎಲ್ಲ ಮರಾಠಿಗರ ಮನದಲ್ಲಿ, ಹಿಂದೂಗಳ ಮನದಲ್ಲಿ ಒಂದು ದೊಡ್ಡ ಕಿಚ್ಚನ್ನು ಎಬ್ಬಿಸ್ಬಿಡುತ್ತೆ ಈ ಮೊಘಲರ ವಿರುದ್ಧ, ಔರಂಗಜೇಬನ ವಿರುದ್ಧ. ಏನು ಸಣ್ಣ ಪುಟ್ಟ ಬಡಿದಾಟಗಳಿತ್ತು ಮರಾಠಗಳ ಮಧ್ಯೆ, ಹಿಂದೂ ರಾಜ್ಯಗಳ ಮಧ್ಯೆ, ಎಲ್ಲ ಮರಾಠರನ್ನ ಒಂದು ಮಾಡಿಬಿಡುತ್ತೆ ಈ ಸಂಭಾಜಿ ಮಹಾರಾಜರ ಬಲಿದಾನ. ಹಾಗಾಗಿ ಒಟ್ಟಿಗೆ ಹೋರಾಟ ಶುರು ಮಾಡಿಬಿಡ್ತಾರೆ ಔರಂಗಜೇಬ್ ಮೇಲೆ. ಒಂದು ಕಡೆಯಿಂದ ಜಿಂಜಿಯಿಂದ ಕೂತ್ಕೊಂಡು ರಾಮರಾಯರು ಅಟ್ಯಾಕ್ ಮಾಡ್ತಾಯಿದ್ರೆ, ಈ ಕಡೆಗೆ ಸಂತಾಜಿ ಗೋರ್ಪಡೆಯವರು, ಧನಾಜಿ ಜಾಧವ್ ಅವರು ಮತ್ತೊಂದು ಕಡೆಯಿಂದ ಆಕ್ರಮಣ ಶುರು ಮಾಡ್ತಾರೆ ಮೊಘಲ್ ಸೈನ್ಯದ ಮೇಲೆ. ಆ ಮೊಘಲ್ ಸೈನ್ಯಕ್ಕೆ ಏನೇನು ಆಹಾರ ಪೂರೈಕೆ ಸಪ್ಲೈ ಚೈನ್ ಇತ್ತಲ್ಲ, ಇದನ್ನು ಕಂಪ್ಲೀಟಾಗಿ ಕಟ್ ಮಾಡಿಬಿಡ್ತಾರೆ. ಏನು ನೀರಿನ ಮುಖಾಂತರ, ಸೂರತ್ ಬಂದರ ಮುಖಾಂತರ ಏನು ಆಹಾರ ಪದಾರ್ಥಗಳು ಮೊಘಲ್ ಸೈನ್ಯಕ್ಕೆ ಹೋಗ್ತಿತ್ತು ಅದನ್ನು ಕೂಡ ಕಟ್ ಮಾಡಿಬಿಡುತ್ತೆ ಮರಾಠ ಸೈನ್ಯ. 2 ಕಡೆಯಿಂದ ಅಟ್ಯಾಕ್, ಒಂದು ಕಡೆ ಈ ಕಡೆಯಿಂದ, ಮತ್ತೊಂದು ಕಡೆಗೆ ದಕ್ಷಿಣ ಕಡೆಯಿಂದ. ಜರ್ಜರಿತಾಗೋಗುತ್ತೆ ಮೊಘಲರ ಸೈನ್ಯ. ಅದಾದಮೇಲೆ ರಾಜಾರಾಮರ ನಂತರ ತಾರಾದೇವಿ ಜವಾಬ್ದಾರಿ ತಗೊತಾರೆ, ಅವರ ಪತ್ನಿ. ಶಿವಾಜಿ 2 ಅಂದರೆ 4 ವರ್ಷದ ಮಗ, ರಾಜಾರಾಮರ ಮಗ, ಅವ್ರನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡು ತಾರಾಬಾಯಿ. ಈ ತಾರಾಬಾಯಿ ಎಷ್ಟು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಔರಂಗಜೇಬ್ ಮೇಲೆ, ಔರಂಗಜೇಬನಿಗೆ ತನ್ನ ಬದುಕಿರೋದೇ ವೇಸ್ಟ್ ಅನಿಸ್ಬಿಡುತ್ತೆ. ಇನ್ನೊಂದು ಕಡೆಗೆ ಉತ್ತರದಲ್ಲಿ ಏನಾಗುತ್ತೆ, ಬುಂದೇಲ್ಖಂಡದಲ್ಲಿ ಛತ್ರಸಾಲ್ ಬುಂದೇಲ ಅವರು ಮೊಘಲರ ಸೈನ್ಯವನ್ನು ಸೋಲ್ಸ್ಕೊಂಡು ಬರ್ತಾರೆ. ಇನ್ನೊಂದು ಕಡೆಗೆ ಗುರು ಗೋಬಿಂದ್ ಸಿಂಗ್ ಆಗಲೇ ಅವರು 1780 ಮೊಘಲ್ ಸೈನ್ಯವನ್ನು ಸೋಲಿಸ್ಬಿಟ್ಟಿರ್ತಾರೆ. ಮೇವಾಡದ ಮಹಾರಾಣ ರಾಜ್ ಸಿಂಗ್ ಒಂದು ಕಡೆಗೆ ಭಾಳ ಪವರ್ಫುಲ್ ಆಗಿಬಿಟ್ಟಿರ್ತಾರೆ, ಅವರು ಒಂದು ಕಡೆಯಿಂದ ಮೊಘಲ್ ಸೈನ್ಯವನ್ನು ಸೇರಿಸ್ಕೊಂಡ್ಬಿಡ್ತಾರೆ. ಹೀಗೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಏನು ಬೃಹತ್ತಾಗಿ ಒಂದು ಮರಾಠ ಸಾಮ್ರಾಜ್ಯ ಬೆಳೆದಿತ್ತು, ಎಲ್ಲ ಭಾಗಗಳಲ್ಲೂ ಕೂಡ ಅಲ್ಲಿನ ಹಿಂದೂ ರಾಜರುಗಳು ಒಂದೊಂದೇ ಭಾಗಗಳನ್ನ ವಶಪಡಿಸ್ಕೊಳ್ಳೋಕೆ ಶುರು ಮಾಡ್ತಾರೆ ಮೊಘಲ್ ಸಾಮ್ರಾಜ್ಯವನ್ನು. ಒಂದು ಕಡೆಗೆ ಮೊಘಲ್ ಸಾಮ್ರಾಜ್ಯ ಕುಸಿತ ಹೋಗುತ್ತೆ, ಮತ್ತೊಂದು ಕಡೆಗೆ ಮರಾಠ ಸೈನ್ಯವನ್ನು ಮುಟ್ಟೋಕೆ ಅವ್ರ ಕೈಲಿ ಆಗ್ತಿರ್ಲಿಲ್ಲ.
ಇದೆಲ್ಲದರಿಂದ ಔರಂಗಜೇಬ ಜರ್ಜರಿತ ಆಗೋಗ್ತಾನೆ. ಎಷ್ಟು ಫ್ರಸ್ಟ್ರೇಟ್ ಆಗೋಗ್ತಾನೆ ಅಂತ ಹೇಳಿದ್ರೆ ತನ್ನ ಬದುಕಿರೋದೇ ವೇಸ್ಟ್ ಅನ್ಸ್ಬಿಡುತ್ತೆ ಅವನಿಗೆ. ನೋಡಿ, 27 ವರ್ಷ ಶಿವಾಜಿಯವರು ತೀರೋದ್ಮೇಲೆ ಏನು ಡೆಲ್ಲಿ ಮತ್ತು ಆಗ್ರಾದಿಂದ ದಕ್ಷಿಣಕ್ಕೆ ಬಂದಿದ್ದ ಔರಂಗಜೇಬ ಮತ್ತೆ ವಾಪಸ್ ದಿಲ್ಲಿಗೆ ಹೋಗಿರೋದೇ ಇಲ್ಲ. 27 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ಮಾಡ್ತಿರ್ತಾರೆ. ಅವನೊಬ್ಬನೇ ಅಲ್ಲ, ಅವನ ಸೈನ್ಯ ಎಲ್ಲವೂ ಕೂಡ 27 ವರ್ಷದಿಂದ ಮನೆ ಮಠ ಬಿಟ್ಟು ಬಂದುಬಿಟ್ಟಿರ್ತದೆ. ಸೈನ್ಯದಲ್ಲೂ ಕೂಡ ರಿವೋಲ್ಟ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಹೆಂಗೂ ನಮ್ಮ ಕೈಲಿ ಗೆಲ್ಲಕ್ಕಾಗ್ತಾ ಇಲ್ಲ ಅಂಥೇಳಿ ಒಂಥರ ಫ್ರಸ್ಟ್ರೇಷನ್ ಶುರುವಾಗ್ಬಿಡುತ್ತೆ. ಔರಂಗಜೇಬನ್ನ ಆಡ್ಕೊಂಡಾಗಕ್ಕೆ ಶುರು ಮಾಡಿಬಿಡ್ತಾರೆ ಅವರ ಸೈನಿಕರನ್ನ ಅವನ ಹಿಂದೆ. ಮತ್ತು ಅವನ ಸೈನ್ಯಾಧಿಕಾರಿಗಳು ಹೇಳಕ್ಕೆ ಶುರು ಮಾಡ್ತಾರೆ, ಬೇಡ ಬೇಡ ಬೇಡ, ನಾವು ವಾಪಸ್ ಹೊರಟೋಗೋಣ ಅಂತೇಳಿ. ಆದರೆ ಅವಮಾನದಿಂದ ಕುದ್ದೋಗಿರ್ತಕ್ಕಂಥ ಔರಂಗಜೇಬ್ಗೆ ವಾಪಸ್ ಹೊರಡೋದಕ್ಕೆ ಮನಸ್ಸೇ ಆಗಲ್ಲ. ಅವ್ನ ಜೀವನ ಎಲ್ಲ ಹೇಗೆ ನಾಯಪಾಡಾಗಿರುತ್ತೆ ಅಂತ ಹೇಳಿದ್ರೆ, ಇದಾದಮೇಲೆ ಮುಂದೆ ಒಳ್ಳೆ ದಿನ ಬರುತ್ತೆ ಅಂತೇಳಿ ಶಿವಾಜಿ ಮಹಾರಾಜ ತಿರೋದ್ರು ಇನ್ನು ನಾನು ಮರಾಠ ಸೈನ್ಯನ ಕ್ಯಾಪ್ಚರ್ ಮಾಡ್ಬೋದು. ಅದಾದಮೇಲೆ ಸಂಭಾಜಿ ಮಹಾರಾಜರು ಸಾಯಿಸ್ಬಿಟ್ಟೆ ಅವ್ರನ್ನ, ಈಗ ದಕ್ಷಿಣವನ್ನು ಕಾಂಕರ್ ಮಾಡ್ಬೋದು ಅಂತ ಶುರು ಮಾಡ್ಕೊತಾನೆ. ಆಗಲ್ಲ. ಅದಾದಮೇಲೆ ರಾಜಾರಾಮರು ಓಡೋಗ್ತಾರೆ, ಆವಾಗ ನಾನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ಬೋದು ಅಂತಾನೆ. ಆಗಲ್ಲ. ಬೇರೆ ಮರಾಠರು ಎದ್ಬಿಟ್ಟು ಹೋರಾಟ ಶುರು ಮಾಡ್ತಾರೆ. ಯೇಸುಬಾಯಿ ಅವ್ರನ್ನ ಜೈಲಿಗೆ ಹಾಕ್ತಾನೆ, ಇವಾಗ ನನಗೆ ಚಾನ್ಸ್ ಸಿಗುತ್ತೆ ಅನ್ಕೊತಾನೆ. ಆಗಲೂ ಮಾಡೋಕ್ಕಾಗಲ್ಲ. ರಾಮರಾಜು ತೀರೋದಾಗ ಇವಾಗ ನನಗೆ ಚಾನ್ಸ್ ಇದೆ ಅನ್ಕೊತಾನೆ. ಆಗಲ್ಲ. ತಾರಾದೇವಿ ಬಂದು ಜವಾಬ್ದಾರಿ ತೊಗೊತಾರೆ, ಅವ್ರ ಹೆಂಡತಿ ಆ ಪುಟ್ಟ ಮಗುವನ್ನು ಸಿಂಹಾಸನ ಮೇಲೆ ಕೂರಿಸ್ಕೊಂಡು. ಸಂತಾಜಿ ತೀರೋಗ್ತಾರೆ, ಈಗ ಒಂದು ಒಳ್ಳೆ ಲಾಸ್ಟ್ ಚಾನ್ಸ್ ಸಿಕ್ಕಿದೆ, ಇದು ನೋಡ್ಬಿಡೋಣ ಅಂತೇಳಿ ಅವರ ಸೈನ್ಯನ ಕನ್ವಿನ್ಸ್ ಮಾಡೋಕೆ ಹೋಗ್ತಾನೆ ಔರಂಗಜೇಬ. ಆಗಲೂ ಕೂಡ ಮರಾಠ ಸೈನ್ಯ ಬಗ್ಗಲ್ಲ, ಪುಡಿ ಪುಡಿ ಮಾಡುತ್ತೆ ಮೊಘಲರ ಸೈನ್ಯವನ್ನು. ಕಡೆಗೆ ಅವ್ರ ಸೈನಿಕರೆಲ್ಲ ಫ್ರಸ್ಟ್ರೇಟ್ ಎದ್ದುಬಿಟ್ಟು ನಮ್ಮ ಕೈಲಿ ಗೆಲ್ಲಕ್ಕಾಗಲ್ಲ, ನಾವೆಲ್ಲ ವಾಪಸ್ ಮನೆಗೆ ಹೊರಟೋಗ್ತೀವಿ ಅಂತೇಳಿ ರಿವೋಲ್ಟ್ ಶುರುವಾದಾಗ ವಿಧಿ ಇಲ್ಲದೆ ಔರಂಗಜೇಬ ವಾಪಸ್ಸು ಡೆಲ್ಲಿ ಕಡೆಗೆ ಸೋತು ಹೊರಡಲಿಕ್ಕೆ ಶುರುವಾಗ್ತಾನೆ. ಡೆಲ್ಲಿ ಮುಟ್ಟೋದೇ ಇಲ್ಲ. ಅರ್ಧ ದಾರಿಲೇ ಅರೆಜೀವಾಗಿ ಕಾಯಿಲೆ ಬಂದು ಕಡೆಗೆ ಕುದುರೆ ಮೇಲೂ ಅವನು ಹೋಗ್ಲಿಕ್ಕಾಗಲ್ಲ. ಏನು ಪಲ್ಲಕ್ಕಿ ಒಳಗಡೆಗೆ ಮುಖ ಮುಚ್ಕೊಂಡು ಒಳಗಡೆಗೆ ಕೂತ್ಕೊಂಡು ಪಲ್ಲಕ್ಕಿಲಿ ಹೋಗ್ತಾ ಇರ್ತಾನೆ. ಅವ್ರು ಹೇಳ್ತಾನೆ, ಯಾವ ಜನಗಳಿಗೂ ಕೂಡ ಯಾರಿಗೂ ನನಗೆ ಹುಷಾರಿಲ್ಲ ಅಂತ ಗೊತ್ತಾಗಬಾರ್ದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅಷ್ಟೊತ್ತಿಗಾಗಲೇ ಅವನ ಮಕ್ಕಳಲ್ಲೇನೆ ಸಿಂಹಾಸನ ಯಾರಿಗೆ ಬೇಕು ಅಂತೇಳಿ ಹೊಡೆದಾಟ ಶುರುವಾಗ್ಬಿಟ್ಟಿರ್ತದೆ. ಆ ಟೈಮಲ್ಲಿ ಅವ್ರ ಮಗ ಅಜಮ್ಗೆ ಒಂದು ಪತ್ರ ಬರೀತಾನೆ ಔರಂಗಜೇಬ. ಎಷ್ಟು ಕೊರಗೋಗಿರ್ತಾನೆ ಅಂತ ಹೇಳಿದ್ರೆ, ಅದು ಪರ್ಷಿಯನ್ನಲ್ಲಿದೆ ಪತ್ರ. ಅದರಲ್ಲಿ ಒಂದು ಕವನ ಬೇರೆ ಬರೀತಾನೆ. ಆ ಕವನ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಜೀವನ ಅನ್ನೋದೇ ಒಂದು ಮಿಂಚಿದ್ದಂಗೆ, ಒಂದು ಸರಿ ಉಸಿರಿರುತ್ತೆ, ಒಂದು ಸರಿ ಜೀವನ ಇರುತ್ತೆ, ಇನ್ನೊಂದು ಸರಿ ಆಗಲೇ ಮೃತ್ಯು ಬಂದುಬಿಟ್ಟಿರುತ್ತೆ ಅಂತ ಹೇಳಿ. ಯಾವ ಮನುಷ್ಯ ಇಡೀ ಭರತಖಂಡವನ್ನು ಗೆಲ್ತೀನಿ ಅಂತ ಹೋದ, ಅವ್ನಿಗೇನು ಅನಿಸ್ಬಿಟ್ಟಿರುತ್ತೆ ಅಂದರೆ ಜೀವನ ಅಂದರೆ ಒಂದು ಜಸ್ಟ್ ಒಂದು ಮಿಂಚಿದ್ದಂಗೆ, ಅಷ್ಟು ಕುಗ್ಗೋಗಿದ್ದ. ಅವನು ಹೇಳ್ತಾನೆ, ನನ್ನ ಜೀವನನೇ ವೇಸ್ಟ್ ಆಗೋಯ್ತು, ನನಗೆ ಅಲ್ಲನೂ ನನ್ನ ಮೇಲೆ ಕರುಣೆ ತೋರಲಿಲ್ಲ, ಅಲ್ಲಂಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ, ಯಾರಿಗೂ ಮುಖ ತೋರ್ಸೋಕ್ಕೆ ಯೋಗ್ಯತೆ ಇಲ್ದಂಗೆ ಹೋಗಿದೆ ನನಗೆ. ನಾನು ಸತ್ತಾಗ ಯಾವ ಕಾರ್ಯಕ್ರಮನೂ ಮಾಡಬೇಡಿ, ಯಾವ ಸಂಗೀತನೂ ಇರ್ಕೊಡ್ದು, ಯಾವುದೇ ಅದರ ಮೇಲೆ ದೊಡ್ಡ ಮಹಲ್ಲು ಕಟ್ಟಬಾರ್ದು, ಯಾವ ಸೆಲೆಬ್ರೇಷನ್ನು ಮಾಡಬಾರ್ದು, ಏನು ಸಾಧಿಸಿ ಸತ್ತೋಗ್ತಾ ಇದ್ದೀನಿ, ನನ್ನ ಮೇಲೆ ನನಗೆ ಅಸಹ್ಯ ಬಂದುಬಿಟ್ಟಿದೆ, ನಾನು ನಿಂಗೆ ತೊಗೊಂಡೋಗಿ ಹುಣುಬಿಡಿ ಅಂತ. ಅದೇ ರೀತಿ ಅವನನ್ನು ಮಣ್ಣು ಮಾಡಿದಾಗ ಏನು ದೊಡ್ಡ ಸಮಾರಂಭ ಕೂಡ ನಡೀಲಿಲ್ಲ ಔರಂಗಾಬಾದಲ್ಲಿ, ಈಗೇನು ಸಂಭಾಜಿನಗರ ಅಂತಾರೆ ಅಲ್ಲಿ. ಡೆಲ್ಲಿನೇ ಮುಟ್ಟಲಿಲ್ಲ. ಅಲ್ಲೇ ಯಾವ ದಕ್ಕನ್ ಭೂಮಿಯನ್ನು ಗೆದ್ದುಬಿಡ್ತೀನಿ, ದಕ್ಷಿಣ ಭೂಮಿಯನ್ನು ಗೆದ್ದುಬಿಡ್ತೀನಿ, ಮರಾಠ ಸಾಮ್ರಾಜ್ಯವನ್ನು ಗೆದ್ದುಬಿಡ್ತೀನಿ ಅಂತ ಹೇಳ್ದ, ಆ ಸಾಮ್ರಾಜ್ಯ ಬಿಟ್ಟು ಆಚೆ ಕಡೆಗೂ ಹೋಗೋಕ್ಕಾಗಲಿಲ್ಲ, ಅಲ್ಲೇ ಸತ್ತೋದ. ಅಷ್ಟೊತ್ತಿಗಾಗ್ಲೇ ಈ ಮರಾಠ ಸಾಮ್ರಾಜ್ಯ ಇಡೀ ಭಾರತ ತುಂಬ ಆಡ್ಕೊಂಡ್ಬಿಟ್ಟಿತ್ತು. ಔರಂಗಜೇಬ್ ನಂತರ ಅವನ ಸ್ಥಾನಕ್ಕೆ ಯಾರು ಕೂತ್ಕೋಬೇಕು ಅಂತೇಳಿ ತೀರ್ಮಾನ ಮಾಡ್ತಕ್ಕಂತಹ ಶಕ್ತಿ ಆಗಲೇ ಮರಾಠರಿಗೆ ಬಂದಿತ್ತು. ಯಾವ ಔರಂಗಜೇಬ ತನ್ನ ಕ್ರೌರ್ಯದಿಂದ, ತನ್ನ ದರ್ಪದಿಂದ ಎಲ್ಲ ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರ ಮಾಡ್ತೀನಿ ಅಂತಕ್ಕಂಥ ಒಂದು ಧ್ಯೇಯದಿಂದ ಹೊರಟ, ಇಡೀ ಭಾರತಖಂಡವನ್ನು ಗೆದ್ದುಬಿಡ್ತೀನಿ ಅಂತ ಹೊರಟ ಹಿಂದೂ ರಾಜರ ತಾಕತ್ತು ಶೌರ್ಯದಿಂದ ಯಾವ ಔರಂಗಜೇಬ ತನ್ನ ಅಧಿಕಾರದಿಂದ, ಸೈನ್ಯದಿಂದ, ಕ್ರೌರ್ಯದಿಂದ, ದರ್ಪದಿಂದ ಭಾರತಖಂಡವನ್ನೇ ಗೆದ್ದುಬಿಡ್ತೀನಿ, ಇಡೀ ಭಾರತ ದೇಶದಲ್ಲ ಎಲ್ಲ ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರ ಮಾಡಿಬಿಡ್ತೀನಿ, ಭಾರತಖಂಡದ ಒಬ್ಬೊಬ್ಬ ರಾಜನೂ ಕೂಡ ನಾನು ಸಾಮಂತ ಮಾಡ್ಕೊತೀನಿ, ಚಕ್ರವರ್ತಿಯಾಗಿ ಮೆರಿತೀನಿ ಅಂತ ಹೊರಟ, ಇದೇ ಹಿಂದೂ ರಾಜರ ಪರಾಕ್ರಮದ ಮುಂದೆ ಸೋತು ಸುಣ್ಣ ಆಗೋದ. ಹಿಂದೂ ರಾಜ್ಯಗಳನ್ನು ಬಿಡಿ, ಹಿಂದೂಗಳು ಕೂಡ ಕೆಲವು ಆಮಿಷಕ್ಕೊಳಗಾಗೋ, ಭಯಕ್ಕೊಳಗಾಗೋ ಮತಾಂತರ ಆದವ್ರನ್ನ ಬಿಟ್ಬಿಟ್ರೆ ಹಿಂದೂಗಳು ಕೂಡ ಇವನ ಬೆದರಿಕೆಗಳಿಗೆ ಬಗ್ಲಿಲ್ಲ, ಮತಾಂತರ ಆಗಲಿಲ್ಲ. ಹೀಗಾಗಿ ಸತತ ಸೋಲಿನ ಕಾರಣಕ್ಕೋಸ್ಕರ ಜರ್ಜರಿತವಾಗಿ ಒಂದು ನಾಯಿ ಪಾಡಲಿ ಸತ್ತ ಅಂತ ನಾನು ಅದಕ್ಕೆ ಹೇಳಿದ್ದು. ಕೊರಗಿ ಸತ್ತ ಔರಂಗಜೇಬ. ಬಂಧುಗಳೇ, ದಯಮಾಡಿ ನಿಜವಾದ ಹಿಸ್ಟ್ರಿಯನ್ನು ತಿಳ್ಕೊಳ್ಳಿ. ಭಾರತದ ರಾಜರು ಎಂತಹ ಧೀಮಂತರಾಗಿದ್ದರು, ಎಂಥ ಶಕ್ತಿವಂತರಾಗಿದ್ದರು, ಈ ವಿದೇಶಿ ಆಕ್ರಮಣಕಾರಿ ನಾಯಿಗಳನ್ನ ಹೇಗೆ ಹುಚ್ಚಿನಾಯಿ ಥರ ಓಡಾಡಿಸ್ಕೊಂಡು ಹೊಡೆದಾಕಿದ್ರು,
ಇವೆಲ್ಲವನ್ನು ತಿಳಿತಕ್ಕಂಥ ಪ್ರಯತ್ನ ಆಗಲಿ. ಜೊತೆಗೆ ಮರೀದೆ ಛಾವಾ ಫಿಲಮನ್ನು ನೋಡ್ಕೊಂಡು ಬನ್ನಿ. ನಮಸ್ಕಾರ.